ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು, ನಮ್ಮ ಬಗ್ಗೆ ಯಾರು ಏನು ಅನ್ನಬಾರದು ಅಂತ ನಾವು ನಮಗೋಸ್ಕರ ನಾವು ಬಯಸ್ಕೊಳ್ತೀವಿ. ನಮ್ಮ ಜೈನ ಧರ್ಮ ಹೇಳೋದು ಅಷ್ಟೇ, ನೀನು ನಿನಗೆ ಯಾವುದು ಹಿತ ಅಂತ ಬಯಸ್ತೀಯೋ ಅದೇ ಹಿತವನ್ನ ಬೇರೆ ಪ್ರಾಣಿಗಳಿಗೂ ಬಯಸಬೇಕು. ನಿನಗೆ ಯಾವ ನೋವು ಇಷ್ಟ ಇಲ್ಲ, ನಿನಗೆ ಯಾವ ಹಿಂಸೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಾಣಿಗಳು ನಿನ್ನಿಂದ ಹಿಂಸೆ ಆಗಬಾರ್ದು, ನಿನ್ನಿಂದ ನೋವು ಆಗಬಾರ್ದು ಅನ್ನುವಂತ ಹೇಳುವಂತ ತತ್ವ ಇರುವಂತದ್ದೇ ನಮ್ಮ ಜೈನ ಧರ್ಮ. ಆ ನಿಟ್ಟಿನಲ್ಲಿ ಬೇರೆ ಎಲ್ಲ ಆಚರಣೆಗಳಿಗೂ ಜೈನ ಧರ್ಮದ ಅಹಿಂಸೆಯ ಆಚರಣೆಗೂ ಬಹಳ ವ್ಯತ್ಯಾಸ ಇದೆ. ಯಾವ ದಿವಸ ಯಾವ ಕ್ಷಣದಲ್ಲಿ ನಾನು ಸಂಪೂರ್ಣ ಅಹಿಂಸಾ ಧರ್ಮವನ್ನ ಪಾಲನೆ ಮಾಡ್ತೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಅನ್ನುವಂತ ಧಾರಣೆಯನ್ನ ಯಾರು ಮಾಡ್ತಾರೋ ಅದು ನಿಜವಾಗಿಯೂ ಅವತ್ತು ಅವರು ಅಹಿಂಸೆಯ ಏನು ಪ್ರಧಾನವಾಗಿರುವಂತ ಜೈನ ಧರ್ಮದ ಅನುಯಾಯಿಗಳಾಗ್ತಾರೆ ಎನ್ನುವಂಥದ್ದು. ಇಲ್ಲಿ ಯಾರು ಬೇರೆ ಏನಾದ್ರೂ ಚಿಹ್ನೆಗಳನ್ನ ಕೊಟ್ಟು ನೀನು ಜೈನ ಧರ್ಮ ಅಂತವನು ಅಂತ ಹೇಳಿ ತೋರಿಸ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ. ಇಲ್ಲಿ ಯಾರ ಮನಸ್ಸಿನಲ್ಲಿ ಅಹಿಂಸೆ ಧಾರಣೆ ಮಾಡ್ಕೊಳ್ತಾರೆ, ನಾನು ಯಾರಿಗೂ ತೊಂದರೆ ಕೊಡೋಲ್ಲ, ನನ್ನಷ್ಟಕ್ಕೆ ನಾನು ನನ್ನ ಜೀವನವನ್ನು ನಡೆಸ್ತೀನಿ ಅಂತ ಹೇಳ್ತಾರೆ, ಅವರು ಆ ಜೈನ ಧರ್ಮದ ಅನುಯಾಯಿಗಳು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಅಹಿಂಸೆ ಅನ್ನುವಂತ ವ್ಯಾಪ್ತಿಯನ್ನ ಜೈನ ಧರ್ಮದಲ್ಲಿ ಹೇಳಿರುವಂಥದ್ದು, ಎಲ್ಲಿ ಹಿಂಸೆ ಹೆಚ್ಚು ಆಗುತ್ತೆ ಆ ಹಿಂಸೆಯನ್ನ ತ್ಯಾಗ ಮಾಡಬೇಕು ಅನ್ನುವಂಥದ್ದು. ಅದೇ ನಿಜವಾಗಿಯೂ ಜೈನ ಧರ್ಮದ ಮೊದಲ ಹಂತ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲಿ ಅತಿ ಹೆಚ್ಚು ಹಿಂಸೆ ಆಗಬಹುದು ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಗುರುತಿಸಿರುವಂಥದ್ದು. ಮೊದಲು 5 ಉದಂಬರ ಫಲಗಳನ್ನ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಹತ್ತಿ ಹಣ್ಣು, ಆಲದ ಹಣ್ಣು, ಗಸರಿ ಹಣ್ಣು, ಗೌಳಿ ಹಣ್ಣು ಮತ್ತೆ ಬಸರಿ 5 ಪ್ರಕಾರವಾದಂತ ಹಣ್ಣುಗಳು ಸಾಮಾನ್ಯವಾಗಿ ಯಾರು ಹಳ್ಳಿಯಲ್ಲಿ ಆಗಲಿ ಸಿಟಿಯಲ್ಲಿ ಆಗಲಿ ತಿನ್ನೋದಿಲ್ಲ. ಆ 5 ಹಣ್ಣುಗಳು ಬಹಳ ಕಮ್ಮಿ ಜನ, ಹತ್ತಿ ಹಣ್ಣು ಕೆಲವರು ತಿಂತಾರೆ, ಆದ್ರೆ ಅದು ಯಾರು ಅಷ್ಟು ತಿನ್ನೋದಿಲ್ಲ. ಯಾಕೆಂದ್ರೆ ಈ 5 ಹಣ್ಣುಗಳು ಮರದ ಮೇಲೆ ಕಾಯಿ ಇರ್ತವೆ, ಭೂಮಿಯ ಸ್ಪರ್ಶ ಆದ ತಕ್ಷಣವೇ ಅದರಲ್ಲಿ ಸೂಕ್ಷ್ಮ ಹುಳುಗಳು, ಬಿಳಿ ಹುಳಗಳು ಉಂಟಾಗ್ತವೆ. ಆ ಹುಳಗಳು ಅದು ಅಸಂಖ್ಯಾತ ಸಂತಾನಗಳು ಇರೋದ್ರಿಂದ ಆ ಅವುಗಳನ್ನ ತಿನ್ನಬಾರದು ಅಂತ ಹೇಳ್ತಾರೆ. ಈಗ ಸಾಮಾನ್ಯ ಇನ್ನೂ ನಿಮ್ಗೆ ಅದು ಗೊತ್ತಾಗಲಿಲ್ಲ, ಆ 5 ಹಣ್ಣು ಯಾವುದು ಅಂತ ಹೇಳಿದ್ರೆ ಅಂಜೀರದ ಹಣ್ಣು ಸಾಮಾನ್ಯವಾಗಿ ಅದೆಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ತಿನ್ನಬಾರ್ದು. ಅದನ್ನು ನೀವು ಬೇಕಾದ್ರೆ ತೆಗೆದು ಓಪನ್ ಮಾಡಿ ನೋಡಿ, ಅದರಲ್ಲೂ ಬಿಳಿ ಹುಳಗಳು ಇರ್ತವೆ. ಸೊ ಈ ತರದ ಸೂಕ್ಷ್ಮ ಜೀವಿಗಳು ಎಲ್ಲಿ ಬೇಗ ಉತ್ಪತ್ತಿ ಆಗ್ತವೆ ಆ ತರದ ಹಣ್ಣುಗಳನ್ನ ತಿನ್ನಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ಮದ್ಯ, ಮಾಂಸ, ಮಧು. ಮದ್ಯ ಅಂತ ಹೇಳಿದ್ರೆ ಆಲ್ಕೋಹಾಲ್, ಯಾವುದು ಒಂದು ಮನಸ್ಸನ್ನ ಭ್ರಮೆ ಉಂಟು ಮಾಡುತ್ತೋ, ತನ್ನ ಸ್ಥಿಮಿತವನ್ನ ಕಳೆದುಕೊಳ್ಳುವ ರೀತಿಯಲ್ಲಿ, ಮತ್ತು ಬರುವ ರೀತಿಯಲ್ಲಿ, ನಶೆ ಇರುವಂತ ರೀತಿಯಲ್ಲಿ ಯಾವ ದ್ರವ ಪದಾರ್ಥ ಇರುತ್ತದೋ ಅಂತ ಮದ್ಯವನ್ನ ಯಾವತ್ತೂ ಸಹ ಯಾರೂ ಸಹ ಸೇವಿಸಬಾರದು ಅನ್ನುವಂಥದ್ದನ್ನ ಜೈನ ಧರ್ಮ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಸಂಬಂಧಗಳ ವ್ಯತ್ಯಾಸವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ಸೇವಿಸಿದಂಥವರು ಯಾವುದೇ ಕಾರಣಕ್ಕೂ ಹಿಂಸೆ ಮತ್ತು ಭಾವನೆಯ ಹಿಂಸೆಯೂ ಸಹ ಹೆಚ್ಚು ಆಗೋದ್ರಿಂದ ಆ ಮದ್ಯವನ್ನ ಯಾರು ಸೇವಿಸಬಾರದು. ಆಜೀವನ ಪರ್ಯಂತ ಗಂಡು ಮಕ್ಕಳಿದ್ದೀರಾ, ಹೆಣ್ಮಕ್ಳಿದ್ದೀರಾ, ಯಾವತ್ತೂ ಸಹ ಯಾವುದೇ ಕಾರಣ ಮಿತ್ರರು ಹೇಳ್ತಾ ಇದ್ದಾರೆ ಏನಾಗಲ್ಲ, ಸ್ವಲ್ಪ ತಗೊಂಡ್ರೆ ಏನಾಗಲ್ಲ, ಏನಾಗೋದಿಲ್ಲ ಅಂತ ನಾಳೆ ಕಾಲೇಜ್ ಹಂತದಲ್ಲಿ ಇರ್ಬೋದು, ದೊಡ್ಡವರಾದ್ಮೇಲಾದ್ರೂ ಹೇಳ್ಬೋದು, ಸ್ವಲ್ಪ ತಗೊಂಡ್ರೆ ಏನಾಗಲ್ಲ, ಇದು ಸುಮ್ಮನೆ ಖುಷಿಗಾಗಿ ತಗೊಂಡ್ರೆ ಏನಾಗಲ್ಲ, ಸುಮ್ಮನೆ ಅಭ್ಯಾಸ ಇಟ್ಕೊಂಡ್ರೆ ಅದು ಕೆಟ್ಟದಾಗತ್ತೆ, ಪಾಪ ಬರುತ್ತೆ, ನಾವೇನ್ ದಿನ ಅಭ್ಯಾಸ ಇಲ್ಲ, ಯಾವಾಗ್ಲೂ ಒಂದ್ಸಲ ತಗೊಂಡ್ರೆ ಏನಾರು ಆಗಲ್ಲ ಅಂತ ಏನಾರು ಹೇಳ್ಕೊಟ್ರೆ ಯಾವತ್ತಿಗೂ ಸಹ ನೀವು ವಿಷವನ್ನ ಒಂದು ಸೂಜಿಯೊಳಗೆ ಹೆಜ್ಜಿ ಕುಡಿದ್ರು ವಿಷನೇ, ಒಂದ್ ಚಮಚ ತಗೊಂಡು ಕುಡಿದ್ರು ಅದು ವಿಷವೇ. ಹಾಗಾಗಿ ಕೆಟ್ಟದ್ದು ಅಂತ ಹೇಳಿದ್ಮೇಲೆ ಅದು ಪ್ರಮಾಣ ಜಾಸ್ತಿ ಕಮ್ಮಿ ಅನ್ನುವಂಥದ್ದು ಬರಲ್ಲ. ಯಾವುದೇ ಕಾರಣಕ್ಕೂ ಯಾರೇ ನಿಮ್ಮ ಮಿತ್ರರಾದಂಥವ್ರು ಕೆಟ್ಟ ದಾರಿಗೆ ಕರ್ಕೊಂಡು ಹೋಗೋದಿಲ್ಲ, ಅವ್ರು ಯಾವಾಗಲೂ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಯಾರಾದ್ರೂ ನಿಮಗೆ ಮುಂದೆ ನಾಳೆ ದಿವಸ ಕಾಲೇಜ್ ಅಂತ ಮುಂದೆ ಉದ್ಯೋಗ ಮಾಡುವಾಗ ಯಾವುದೇ ಸಂದರ್ಭದಲ್ಲೂ ನಿಮಗೆ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ರೆ ಅಲ್ಪ ಸ್ವಲ್ಪದಲ್ಲಿ ನೀವು ತಗೊಂಡ್ರೆ ಏನಾಗಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಂತರ ಮಿತ್ರರನ್ನು ಬಿಟ್ಟರೂ ತೊಂದರೆ ಇಲ್ಲ, ಆದ್ರೆ ನಿಮ್ಮ ಧರ್ಮವನ್ನ ಬಿಡಬಾರದು. ನೀವು ಇವತ್ತು ಏನ್ ಕೇಳಿಕೊಂಡಿರ್ತೀರ, ನಾವು ಒಬ್ಬಜದಲ್ಲಿ ಗುರುಗಳಿಂದ ವ್ರತವನ್ನು ತೆಗೆದುಕೊಳ್ಳುವಾಗ ಇದನ್ನು ಮಾಡಬಾರದು ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಮಾಡೋದಿಲ್ಲ ಅನ್ನುವಂಥದ್ದು ಆಜೀವನ ಪರ್ಯಂತ ತಾವು ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ.